बोलो भारत माता की ನರೇಂದ್ರ ಮೋದಿ ಅವರಿಗೆ ಜಿಲ್ಲೆಯ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆಗಿರುವಂತಹ ಸನ್ಮಾನ್ಯ ಹರೀಶ್ ಅವರೇ, ನಿನ್ನೆಯಷ್ಟೇ ರಾಜ್ಯದ ಕಾರ್ಯದರ್ಶಿಗಳಾಗಿ ನೇಮಕಗೊಂಡಿರುವಂತಹ ಕಳೆದ ಬಾರಿ ನಮ್ಮ ಅಭ್ಯರ್ಥಿನೂ ಆಗಿದ್ದಂತ ಸನ್ಮಾನ್ಯ ತಮ್ಮೇಶ್ ಗೌಡ್ರೆ, ಈ ಲೋಕಸಭಾ ಕ್ಷೇತ್ರದ ಸಂಚಾಲಕರಾದ ಹಿರಿಯ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಸಚ್ಚಿದಾನಂದ ಮೂರ್ತಿ ಅವರೇ, ಇಲ್ಲಿಯ ಪಕ್ಕದ ನಿವಾಸಿ, ಈ ಬಿಜೆಪಿ ಆಫೀಸಿನ ನೇಬರ್, ರಾಜ್ಯದ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರೇ, ಮಂಡಲದ ಇಬ್ಬರು ಅಧ್ಯಕ್ಷರುಗಳಾದ ಹನುಮಂತೇಗೌಡ್ರೆ, ಕೃಷ್ಣಮೂರ್ತಿ ಅವರೇ, ಮಹಿಳಾ ಮೋರ್ಚಾದ ಜವಾಬ್ದಾರಿಯನ್ನು ಹೊತ್ತು ಕೆಲಸವನ್ನ ಮಾಡ್ತಾ ಇರುವಂತಹ ಆಶಾ ಅವರೇ, ಪೂರ್ಣಿಮಾ ಅವರೇ, ಜೆಡಿಎಸ್ನ ನಾಯಕರಾದಂತಹ ಸನ್ಮಾನ್ಯ ನಾಗರಾಜ್ ಅವರೇ, ಇವತ್ತು ನಾವು ಇಲ್ಲಿ ಸೇರಿರುವಂತಹ ಉದ್ದೇಶ ಕಾರ್ಯಾಲಯದ ಉದ್ಘಾಟನೆ. ಈ ಕಾರ್ಯಾಲಯವನ್ನ ಕಳೆದ 3 ಬಾರಿ ನಮಗೆ ಉಚಿತವಾಗಿ ಕೊಟ್ಟು ಇವತ್ತು ಮತ್ತೊಂದು ಸಾರಿ ಬ್ಯಾಟರಾಯನಪುರದ ಈ ಚುನಾವಣಾ ಕಾರ್ಯಾಲಯಕ್ಕೆ ಜಾಗವನ್ನ ಕೊಟ್ಟಿರುವಂತ ಜ್ಞಾನಶಾಲಾ ಸೊಸೈಟಿಯ ಅಧ್ಯಕ್ಷರಾದ ಶ್ರೀಧರ್ ರಾವ್ ಅವರೇ, ಡಾಕ್ಟರ್ ಕೆಪಿ ಗುರುಸ್ವಾಮಿ ಅವರಿಗೆ ನಿಮಗೆ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರುವಂತ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತಹ ಆಸುಪಾಸಿನ ಎಲ್ಲ ನಾಗರಿಕ ಬಂಧುಗಳೇ, ಮೋದಿಯವರ ಬೆಂಬಲಿಗ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, 18ನೇ ಲೋಕಸಭಾ ಚುನಾವಣೆಗಾಗಿ ಚುನಾವಣೆಯ ಕಾವು ಏರ್ತಾ ಇದೆ. ಕೆಲವು ರಾಜ್ಯಗಳಲ್ಲಿ ನಿನ್ನೆಯಿಂದ ನಾಮಿನೇಷನ್ ಕೂಡ ಆರಂಭ ಆಗಿದೆ. ಯಾರು ಏಪ್ರಿಲ್ 19ಕ್ಕೆ ಚುನಾವಣೆಗೆ ಹೋಗ್ತಾರೆ ಅವರ ಚುನಾವಣಾ ನಾಮಿನೇಷನ್ ನಿನ್ನೆಯಿಂದ ಆರಂಭ ಆಗಿದೆ. ನಮ್ಮ ನಾಮಿನೇಷನ್ ನಾವು 2ನೇ ಹಂತದಲ್ಲಿ ಚುನಾವಣೆಗೆ ಹೋಗುವವರದು 28ನೇ ತಾರೀಕಿನಿಂದ ನಾವು ಕೂಡ ನಾಮಿನೇಷನ್ಗೆ ಈ ರಾಜ್ಯ ಮತ್ತು ಹಲವಾರು ರಾಜ್ಯಗಳಲ್ಲಿ ನಾಮಿನೇಷನ್ಗೆ ಹೋಗುವವರಿದ್ದೀವಿ. ಕಳೆದ 2-3 ತಿಂಗಳಿಂದ ನೀವು ಮೋದಿಯವರ ಪ್ರವಾಸದ ಬಗ್ಗೆ ಗಮನವನ್ನ ಹರಿಸಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ನಿರಂತರವಾಗಿ ಅವರ ಪ್ರವಾಸ ಉತ್ತರದಿಂದ ದಕ್ಷಿಣ, ದಕ್ಷಿಣದಿಂದ ಉತ್ತರಕ್ಕೆ ದಿನಕ್ಕೆ 3-4 ಸಭೆಗಳು, ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯ ಮುಂಚೆ 11 ದಿನಗಳ ಕಾಲ ರಾಮ ಹೋದಂತ ಎಲ್ಲ ಜಾಗಗಳನ್ನ ಸ್ವತಃ ಹೋಗಿ ಅವರು ಮಾಡಿದಂತ ಪ್ರಾರ್ಥನೆ, ಕೇವಲ ಪ್ರಾರ್ಥನೆ ಮಾಡಲಿಲ್ಲ, ಉಪವಾಸ ಇದ್ದು ಪ್ರಾರ್ಥನೆ ಮಾಡುವಂತ ಒಂದು ದೃಢತೆ, ಇದೆಲ್ಲವೂ ಕೂಡ ನಮಗೆ ಪ್ರೇರಣೆಯನ್ನು ಕೊಡುವಂತ ಕೆಲಸ. ಒಂದು ಕಾಲ ಇತ್ತು ಬಿಜೆಪಿ ಅಂದ್ರೆ ಎಲ್ಲಿ ಅಂತ ಕೇಳ್ತಿದ್ರು ಸಚ್ಚಿದಾನಂದ ಮೂರ್ತಿ ಅಂತವರು, ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ರಾಮಚಂದ್ರೇಗೌಡರು, ಡಾಕ್ಟರ್ ವಿ.ಎಸ್. ಆಚಾರ್ಯ, ಎಂ.ಆರ್. ತಂಗ, ಶಂಕರ ಮೂರ್ತಿಗಳು ಇಂಥವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಜನ ಕೇಳ್ತಾ ಇದ್ರು, ನಿಮ್ಮ ಬಿಜೆಪಿ ಎಲ್ಲಿದೆ? ಪಾರ್ಲಿಮೆಂಟ್ ಅಲ್ಲಿ ಯಾರಾದ್ರೂ ಬಿದ್ದು ಸತ್ರೆ ಹೊತ್ಕೊಂಡು ಹೋಗಕ್ಕೆ ನಿಮ್ಮ ಹತ್ರ 4 ಜನ ಇಲ್ಲ. ಈ ಮಾತನ್ನ ನಾವು ಕೇಳ್ತಾ ಇದ್ವಿ. ಯಾಕಂದ್ರೆ ಅವತ್ತು ಪಾರ್ಲಿಮೆಂಟ್ ಅಲ್ಲಿ ಅದ್ವಾನಿ ಅವರು ಸೋತಿದ್ರು, ವಾಜಪೇಯಿ ಅವರು ಸೇತಿದ್ರು, ಕೇವಲ 2 ಮಾತ್ರ ಗೆದ್ದು ಬಂದಿದ್ರು ಅಂತ ಸ್ಥಿತಿ ಒಂದು ಕಾಲ ಇತ್ತು. ಆದ್ರೆ ಆ ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ, ನಮ್ಮ ಜಿಲ್ಲೆಯಲ್ಲಿ, ನಾನು ದಕ್ಷಿಣ ಕನ್ನಡದಿಂದ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರದ ಒಂದು ಕಾಡಿನಲ್ಲಿ ನಮ್ಮ ಹಳ್ಳಿ ಇರುವಂತದ್ದು, ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್ ಇಂದ ಲೈಟ್ ಕಂಬ ಟಿಕೆಟ್ ಕೊಟ್ಟರು ಕೂಡ, ಲೈಟ್ ಕಂಬ ಟಿಕೆಟ್ ತಂದ್ರೆ ಕೂಡ ಅದು ಗೆದ್ದು ಬರುತ್ತೆ ಅಂತ ಹೇಳಿ. ಆದ್ರೆ ಇವತ್ತು ಪರಿಸ್ಥಿತಿ ಪೂರ್ತಿ ಬದಲಾವಣೆ ಆಗಿದೆ. ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ
ಯಾರೇ ಚುನಾವಣೆ ನಿಲ್ಲಿ, ಎಲ್ಲೇ ಚುನಾವಣೆ ನಿಲ್ಲಿ, ಜನ ಇವತ್ತು ಹೇಳ್ತಾ ಇರುವಂತದ್ದು ಯಾರು ಅಭ್ಯರ್ಥಿ ನಿಂತಿದ್ದಾರೆ ಅಂತ ಅಲ್ಲ. ಇವತ್ತು ನನ್ನ ಬಗ್ಗೆ ತುಂಬಾ ಹೇಳಿದ್ರು. ಯಶವಂತಪುರದಲ್ಲಿ MLA ಆಗಿದ್ರು, ಮಂತ್ರಿ ಆಗಿದ್ರು, ಕೆಲಸ ಮಾಡಿದ್ರು, ಪಕ್ಷ ಸಂಘಟನೆ ಮಾಡಿದ್ರು. ಇದೆಲ್ಲ ಒಂದು ಭಾಗ. ಇದಕ್ಕೆ ತೂಕ ಕೇವಲ 5% ಮಾತ್ರ. ಆದ್ರೆ 95% ತೂಕ ಇರುವಂತದ್ದು ನಮ್ಮ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು ಹೆಚ್ಚು ತೂಕ ತರುವಂತದ್ದು. ಪ್ರಪಂಚ ಇವತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಯಾಕೆ? ಇಲ್ಲಿ ಪ್ರಸ್ತಾಪ ಆಯ್ತು, ಭಾರತದ ಪ್ರಧಾನಿ ಹೊರ ದೇಶಕ್ಕೆ ಹೋದ್ರೆ ಭಿಕ್ಷೆ ಕೇಳಕ್ಕೆ ಬಂದಿದ್ರು, ಭಿಕ್ಷೆ ಪಾತ್ರ ಹಿಡ್ಕೊಂಡು ಬಂದಿದ್ರು ಅಂತ ಹೇಳ್ತಾ ಇದ್ರು. 10 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿ ವಿದೇಶಕ್ಕೆ ಹೋದ್ರೆ ಎದ್ದು ನಿಂತು ಗೌರವ ಕೊಡುವಂತದನ್ನು ಕೂಡ ಯಾವ ದೇಶದ ಪ್ರಧಾನಿ ಮಾಡ್ತಾ ಇರಲಿಲ್ಲ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಮಗೆ ಧ್ವನಿ ಇರಲಿಲ್ಲ. ಆದ್ರೆ ಇವತ್ತು ಭಾರತದ ಪ್ರಧಾನಿ ಯಾವುದೇ ದೇಶಕ್ಕೋಗ್ಲಿ ಕೆಂಪು ಹಾಸಿನ ಸ್ವಾಗತ ಸಿಗ್ತಾ ಇದೆ. ಆ ದೇಶದ ಪ್ರಧಾನಿ ಬಂದು ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಏನು ಮಾತಾಡುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಆಲಿಸ್ತಿದ್ದಾರೆ, ನಮ್ಮ ಅಭಿಪ್ರಾಯವನ್ನ ಕೇಳ್ತಿದ್ದಾರೆ. ಇದು ಬದಲಾವಣೆ 10 ವರ್ಷದಲ್ಲಿ. ನೀವು ಯಾರಾದ್ರೂ ನಿಮ್ಮ ಮಕ್ಕಳು, ನಿಮ್ಮ ಬಂಧುಗಳು ಬೇರೆ ದೇಶದಲ್ಲಿದ್ರೆ ಕೇಳಿ ನೋಡಿ. ಅವತ್ತು NRIಗಳ ಗೌರವ ಆ ದೇಶದಲ್ಲಿ ಏನಿತ್ತು, ಇವತ್ತೇನು ಬದಲಾವಣೆ ಆಗಿದೆ. ಇವತ್ತು ಭಾರತ ಅಂದ್ರೆ ಗೌರವ ಸಿಗುತ್ತೆ. ಭಾರತೀಯ ಅಂತ ಅಂದ ತಕ್ಷಣ ಅವಳ ಹೆಸರನ್ನು ಕೇಳಲ್ಲ, ಮೋದಿ ದೇಶನ ಅಂತ ಕೇಳ್ತಾರೆ. ಇದು ಆಗಿರುವಂತ ಬದಲಾವಣೆ. ನಮ್ಮ ಪೊಲೀಸರು ದೂರದಲ್ಲಿ ನಿಂತಿದ್ದಾರೆ, ಅವರ ಕೈಯಲ್ಲಿ ಬಂದೂಕಿದೆ. ಆ ಬಂದೂಕಿನ ಮದ್ದುಗುಂಡು ಕೂಡ ಹೊರದೇಶದಿಂದ ನಮಗೆ ಬರಬೇಕಾಗಿತ್ತು. ಮೋದಿಗೆ ಬರುವ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಪೋಖ್ರಾನ್ನಲ್ಲಿ ಅಣುಸ್ಫೋಟ ಮಾಡಿದ್ರು. ಅವರು ಮಾಡಿದ ತಕ್ಷಣ ಬೇರೆ ದೇಶದವರು ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದ್ರು, ನಮ್ಗೆ ಯಾವುದನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆದರಿಕೆ ಆಯ್ತು, ಬೇರೆ ದೇಶ ಕೊಟ್ಟಿಲ್ಲ ಅಂದ್ರೆ ನಮ್ಮ ಸೈನ್ಯ ಹೇಗೆ ನಡೆಯೋದು, ನಾವು ಉತ್ಪಾದನೆ ಮಾಡಬೇಕು ಅಂತ ಯಾರು ಯೋಚನೆ ಮಾಡಲಿಲ್ಲ. ಆದ್ರೆ ಮೋದಿ ಅವರು ಹೇಳಿದ್ರು 2014ರ ಭಾಷಣದಲ್ಲಿ, ಈ ದೇಶದ ಸೈನ್ಯವನ್ನ ಸ್ವಾವಲಂಬಿ ಮಾಡುವುದು ನನ್ನ ಗುರಿ. ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ? ಮೇಡ್ ಇನ್ ಇಂಡಿಯಾದ ಮೂಲಕ, ಮೇಕ್ ಇನ್ ಇಂಡಿಯಾದ ಮೂಲಕ ಕೇವಲ ನಮ್ಮ ಸೈನ್ಯವನ್ನು ಸ್ವಾವಲಂಬಿ ಮಾಡುವುದು ಮಾತ್ರ ಅಲ್ಲ, ಪ್ರಪಂಚದ 25 ದೇಶಗಳಿಗೆ ಭಾರತದ ಸಶಸ್ತ್ರಗಳನ್ನ ಮಾರಾಟ ಮಾಡುವಂತ ಹಂತಕ್ಕೆ ಭಾರತದ ಸೈನ್ಯವನ್ನ ಬಲಗೊಳಿಸಿದವರು ನಮ್ಮ ಪ್ರಧಾನಿಗಳು. ಭಾರತದಲ್ಲಿ ಅಭಿವೃದ್ಧಿ, ನೀವೆಲ್ಲರೂ ರೈಲಲ್ಲಿ ಹೋದವರಿದ್ದೀರಿ, ಯಾವುದೇ ಕಾರಣಕ್ಕೆ ಹೋಗ್ತೀರಿ, ಊರಿಗೆ ಹೋಗಿರ್ಬೋದು, ಇಲ್ಲ ಟೂರಿಗೆ ಹೋಗಿರ್ಬೋದು. ಭಾರತೀಯ ರೈಲ್ವೆ ಅಂದ್ರೆ ವಾಸನೆ. ಭಾರತದಲ್ಲಿರುವಂತ ರೈಲ್ವೆ ಸ್ಟೇಷನ್ ಅಂದ್ರೆ ಅದು ಗಬ್ಬುಣ ಇರುತ್ತೆ. ಭಾರತದ ರೈಲ್ವೆ ಅಂದ್ರೆ ತಿಗಣೆ, ಭಾರತದ ರೈಲ್ವೆ ಅಂದ್ರೆ ಜಿಗಣೆ ಅಂತ ಹೇಳ್ತಾ ಇದ್ರು ಹಳೆ ಡಬ್ಬಗಳು. ಆದ್ರೆ ಇವತ್ತು ಭಾರತೀಯ ರೈಲನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದಂತ ಕೀರ್ತಿ ಅದು ನಮ್ಮ ಪ್ರಧಾನಿದು ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗಿದೆ. ಹೈವೇ ಡಬಲ್ ಮಾಡಿದೀವಿ ಮೊದಲಿದ್ದಕ್ಕಿಂತ. 65 ವರ್ಷದಲ್ಲಿ ಯಾವುದನ್ನ ಕಾಂಗ್ರೆಸ್ ಮಾಡಿತ್ತೋ ಅಷ್ಟು ಹೈವೇಯನ್ನ ಹೊಸದಾಗಿ ಸೇರಿಸಿದೀವಿ. ಹೊಸ ರೈಲ್ವೆ ಲೈನು, ಹೊಸ ರೈಲ್ವೆಗಳು, ಒಂದೇ ಭಾರತ್ನಂತ ಟ್ರೈನು, 74 ಏರ್ಪೋರ್ಟ್ಗಳು ಹಿಂದೆ ಇದ್ವು 65 ವರ್ಷದಲ್ಲಿ. 10 ವರ್ಷದಲ್ಲಿ 74ಕ್ಕೆ ಪ್ಲಸ್ 74 ಸೇರಿಸಿದಂತವರು ನಮ್ಮ ನರೇಂದ್ರ ಮೋದಿ ಅವರು. ನಾರ್ತ್ ಈಸ್ಟ್ ಇತ್ತು. ಯಾರಾದ್ರೂ ನಾರ್ತ್ ಈಸ್ಟ್ಗೆ ಮೊದಲು ಹೋದವರಿದ್ರೆ, ನಿಮ್ಮ ಮಕ್ಕಳು ಯಾರಾದ್ರೂ ಮಿಲಿಟರಿ ಎಲ್ಲಾದ್ರೂ ಇದ್ರೆ, ನಿಮ್ಮ ನೇಬರ್ಸ್ ಯಾರಾದ್ರೂ ಇದ್ರೆ ಕೇಳಿ ನೋಡಿ. ಭಾರತದಿಂದ ಯಾರೇ ನಾರ್ತ್ ಈಸ್ಟ್ಗೆ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಸಿಕ್ಕಿಂ ಯಾವುದೇ ರಾಜ್ಯಕ್ಕೆ ಹೋದ್ರು ಕೂಡ ಅಲ್ಲಿಯ ಜನ ಹೇಳ್ತಿದ್ರು, ನೀವು ಭಾರತದಿಂದ ಬಂದಿದ್ದೀರಿ, ನೀವು ಭಾರತೀಯರು, ನಾವಲ್ಲ. ಭಾರತದ ನೆಲದಲ್ಲಿರುವಂತ ಭಾರತದ ರಾಜ್ಯಗಳು ನಮ್ದಲ್ಲ ಅನ್ನುವಂತ ಭಾವನೆ ಅವರಿಗೆ ಬಂದಿತ್ತು. ಯಾಕೆ? ಅಲ್ಲಿ ರೇಷನ್ ಕಾರ್ಡ್ ಇರಲಿಲ್ಲ, ಅಲ್ಲಿ ಆಯುಷ್ಮಾನ್ ಕಾರ್ಡ್ ಇರಲಿಲ್ಲ, ಅಲ್ಲಿ ಯಾವುದೇ ಆಸ್ಪತ್ರೆ ಫೆಸಿಲಿಟಿ ಇರಲಿಲ್ಲ, NH ಹೋಗಿರ್ಲಿಲ್ಲ, ರಸ್ತೆ ಇರಲಿಲ್ಲ, ರೈಲ್ವೆ ಇರಲಿಲ್ಲ, ಏರ್ಪೋರ್ಟ್ ಇರಲಿಲ್ಲ. ಅವರನ್ನು ಎಂದು ಕೂಡ ಡೆಲ್ಲಿ ಜೊತೆ, ಅವರನ್ನು ಎಂದು ಕೂಡ ಭಾರತದ ಇತರ ಜಾಗದ ಜೊತೆ ಜೋಡಣೆ ಮಾಡುವಂತ ಕೆಲಸವನ್ನು ಯಾರು ಮಾಡಿಲ್ಲ. ಅದಕ್ಕಾಗಿ ಇವತ್ತು ಚೀನಾ ಕ್ಲೈಮ್ ಮಾಡ್ತಿದೆ ಅರುಣಾಚಲ ಪ್ರದೇಶ ನಮ್ದು. ಅಲ್ಲಿಗೆ ಹೋಗುವಂತ ಧೈರ್ಯವನ್ನು ಯಾರು ಪ್ರಧಾನಿ ತೋರಿಸಿಲ್ಲ. ಆದ್ರೆ ನಮ್ಗೆ ಹೆಮ್ಮೆ ಇದೆ,
ನಮ್ಮ ನರೇಂದ್ರ ಮೋದಿ ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅರುಣಾಚಲ ಪ್ರದೇಶ ನಮ್ದು ಅನ್ನುವಂತ ಘೋಷಣೆಯನ್ನ ಅರುಣಾಚಲ ಪ್ರದೇಶದಲ್ಲಿ ನಿಂತು ಕೂಗಿದ್ರು. ಇದು ವ್ಯತ್ಯಾಸ ಬಂಧುಗಳೇ. ನಾವು ಹೋರಾಟ ಮಾಡಿದ್ವಿ, ಕಾಶ್ಮೀರ ನಮ್ಮದು, ರಕ್ತ ಕೊಡ್ತೇವೆ. ಮುರಳಿ ಮನೋಹರ್ ಜೋಶಿ ಅಂತವರು ತಾಯಿಯ ಎದೆ ಹಾಲು ಕುಡಿದವರು ಬಂದು ಕಾಶ್ಮೀರದ ಲಾಲ್ ಚೌಕದಲ್ಲಿ ಧ್ವಜ ಏರಿಸಿ, ತಿರಂಗ ಧ್ವಜ ಏರಿಸಿ ಅನ್ನುವಂತ ಸವಾಲು ಕೊಟ್ಟಾಗ ಇಡೀ ದೇಶದ ಜನ ಮುರಳಿ ಮನೋಹರ್ ಜೋಶಿ ಅವರ ಹಿಂದೆ ಕಾಶ್ಮೀರಕ್ಕೆ ಹೋಗಿದ್ರು, ಲಾಲ್ ಚೌಕದಲ್ಲಿ ಧ್ವಜ ಹಾರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಯಾಕೆ ಸಮಸ್ಯೆ ಇತ್ತು? 370ನೇ ವಿಧಿಯ ಕಾರಣಕ್ಕಾಗಿ. ಅಲ್ಲಿ ಯಾರು ನಾವು ಹೋಗಿ ಆಸ್ತಿ ಕೊಂಡುಕೊಳ್ಳುವಾಗ ಇರ್ಲಿಲ್ಲ, ಅಲ್ಲಿ ಯಾರು ನಾವು ಬದುಕುವಾಗಿ ಇರ್ಲಿಲ್ಲ. ಅವರಿಗೆ ಸಪರೇಟ್ ಆದಂತ ಸಂವಿಧಾನ, ಬೇರೆನೇ ಧ್ವಜ, ಬೇರೆನೇ ಜನ. ಇದು ಇವತ್ತು ಹಿಂದಿನವರು ಮಾಡಿದಂತ ತಪ್ಪು. ಈ ಕಾರಣಕ್ಕಾಗಿ ಅವರು ಬೇರೆನೇ ಆಗಿತ್ತು. ನಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇತ್ತು ಸೈನಿಕರಿಗೆ ಕಲ್ಲು ಹೊಡೆಯೋದು, ಸೈನಿಕರ ಬಂದೂಕು ಕಿತ್ಕೊಳ್ಳೋದು, ಸೈನಿಕರಿಗೆ ಅಪಮಾನ ಮಾಡೋದು, ಸೈನಿಕರನ್ನ ಎಳ್ಕೊಂಡು ಹೋಗೋದು. ನಾವು ನಮ್ಮ ವಾಟ್ಸಪ್ ಬಂದ್ಮೇಲೆ ನಾವು ನೋಡ್ತಾ ಇದ್ವಿ. ಯಾಕೆ? ಅವರಿಗೆ ಎದುರಿಗೆ ಬಂದಂತ ಭಯೋತ್ಪಾದಕರಿಗೆ ವಾಪಸ್ ಹೊಡೆಯುವಂತ ಹಕ್ಕು ಇರಲಿಲ್ಲ, ಡೆಲ್ಲಿಗೆ ಕೇಳಬೇಕಾಗಿತ್ತು. ಆದ್ರೆ ಇವತ್ತು ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಗೃಹ ಸಚಿವರು, ನಮ್ಮ ದೇಶದ ರಕ್ಷಣಾ ಸಚಿವರು ಕಾಶ್ಮೀರದಲ್ಲಿರುವಂತಹ ಸೈನಿಕನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಯಾರು ಗುಂಡು ಹಾರಿಸ್ತಾರ, ಒಂದು ಗುಂಡಿಗೆ 4 ಗುಂಡು ಹಾರಿಸಿ ಅನ್ನುವಂತ ಒಂದು ಧೈರ್ಯವನ್ನು ಕೊಟ್ಟಂತದ್ದು ನಮ್ಮ ಸರ್ಕಾರ. 370ನೇ ವಿಧಿ ರದ್ದಾಯ್ತು. ಕೇಳ್ತಾ ಇದ್ರು, ಇಟ್ಟಿಗೆ ತಗೊಂಡು ಹೋದ್ರಲ್ಲಣ್ಣ, ಎಲ್ಲೋಯ್ತು, ಅದನ್ನು ತಿಂದಾಕಿದ್ರ ಅಂತ ಕಾಂಗ್ರೆಸ್ ಅವ್ರು ಕೇಳ್ತಿದ್ರು, ಗೇಲಿ ಮಾಡ್ತಿದ್ರು. ರಾಮ ಮಂದಿರ ಅಲ್ಲೇ ಕಟ್ತೀವಿ ಅಂತೇಳಿ ಇಟ್ಟಿಗೆ ತಗೊಂಡೋದ್ರಲ್ಲ, ಎಲ್ಲೋಯ್ತು ಇಟ್ಟಿಗೆ? ನಮ್ಮೂರಲ್ಲಿ ನಮ್ಮ ಭಾಷೆಯಲ್ಲಿ ಕೇಳ್ತಿದ್ರು, ಇಲ್ಲ ತಿಂದಾರ ಅಂತ ಹೇಳಿ. ಆದ್ರೆ ಇವತ್ತು ಮಂದಿರವಲ್ಲೇ ಕಟ್ಟುವಂತ ಹೇಳಿದ್ದು ಮಾತ್ರ ಅಲ್ಲ, ಕಟ್ಟಿ ತೋರಿಸಿದೀವಿ. ಒಂದೇ ಒಂದು ಹಳಿ ರಕ್ತಪಾತ ಆಗದಂತೆ, ಯಾರಿಗೂ ನೋವಾಗದಂತೆ ಮಂದಿರವನ್ನ, ಭವ್ಯ ಮಂದಿರವನ್ನು ಕಟ್ಟಿ ತೋರಿಸಿದಂತ ಕೀರ್ತಿ, ಅದಕ್ಕೆ ಶ್ರಮ ವಹಿಸಿದಂತ, ಅದಕ್ಕೆ ಬೇಕಾದಂತ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಸುಪ್ರೀಂ ಕೋರ್ಟ್ ಅಲ್ಲೇ ಇತ್ಯರ್ಥ ಆಗುವಂತೆ ಮಾಡಿದಂತ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅವರನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗಿದೆ. ಕಾಂಗ್ರೆಸ್ ಅದರ ವಿರುದ್ಧ ವಾದ ಮಾಡಿತು. ಕಪಿಲ್ ಸಿಬ್ಬಲ್ ಅಯೋಧ್ಯೆ ವಿರುದ್ಧ ವಾದ ಮಾಡಿದ್ರು. ಆದ್ರೆ ನಮ್ಮ ಪ್ರಧಾನಿ ಅದರ ಪರವಾಗಿ ನಿಂತು ಇವತ್ತು ದಾಖಲೆಗಳನ್ನ ಕೊಟ್ಟರು. ಭವ್ಯ ರಾಮ ಮಂದಿರ ಆಗಿದೆ, ಉದ್ಘಾಟನೆ ಆಗಿದೆ. ನೀವೆಲ್ಲರೂ ಹಲವಾರು ಜನ ನೋಡ್ಕೊಂಡು ಬಂದಿದ್ದೀರಿ. ಅವತ್ತಿನ ಸರ್ಕಾರಕ್ಕೂ ಇವತ್ತಿನ ಸರ್ಕಾರಕ್ಕೂ ಇರುವಂತ ವ್ಯತ್ಯಾಸ. ಅದಕ್ಕಾಗಿ ಇವತ್ತು ದೇಶದ ಜನ ಬಯಸ್ತಾ ಇದ್ದಾರೆ, ಪ್ರಪಂಚದ ನಾಯಕರು ಬಯಸ್ತಾ ಇದ್ದಾರೆ. ಪ್ರಪಂಚಕ್ಕೆ ಅಲ್ಲಿ ನಮಗಿಂತ ಬಡ ದೇಶಗಳು ಬಯಸ್ತಾ ಇದ್ದಾವೆ. ಯಾವ ಪ್ರಧಾನಿ ಕೊರೋನಾದಲ್ಲಿ ನಮ್ಮ ಸಹಾಯಕ್ಕೆ ಬಂದ್ರು, ಯಾವ ಪ್ರಧಾನಿ ಕೊರೋನಾದಲ್ಲಿ ನಮ್ಗೆ ಅಕ್ಕಿ ಕಳಿಸಿದ್ರು, ಹಾಲು ಕಳಿಸಿದ್ರು, ಔಷಧಿ ಕಳಿಸಿದ್ರು, ಅಂತ ಪ್ರಧಾನಿ ಮತ್ತೊಂದು ಸಾರಿ ಭಾರತದಲ್ಲಿ ಬರಬೇಕು ಅನ್ನುವಂಥದನ್ನ ಬೇರೆ ದೇಶಗಳು ಬಯಸ್ತಾ ಇದ್ದಾವೆ. ಅದಕ್ಕಾಗಿ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ಗೆಲ್ಲುವುದು ಮಾತ್ರ ಅಲ್ಲ, ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ಕಳೆದ ಚುನಾವಣೆಯಲ್ಲಿ ನೀವು ಹೋರಾಟ ಮಾಡಿದ್ರಿ, ಈ ಕ್ಷೇತ್ರದಲ್ಲಿ ರವಿ ಅಣ್ಣ ಹೋರಾಟ ಮಾಡಿದ್ರು, ಕಳೆದ ಚುನಾವಣೆ ತಮೇಶ್ ಗೌಡ್ರು ಹೋರಾಟ ಮಾಡಿದ್ರು. ನಾವು ಗೆಲ್ಲದೇ ಇರಬಹುದು, ಆದ್ರೆ ನಮ್ಮ ಉತ್ಸಾಹ ಕಡಿಮೆ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಇವತ್ತಿಗೆ ಕೂಡ ಅದೇ ಉತ್ಸಾಹದಲ್ಲಿ ಮೋದಿ ಅವರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೀವಿ ಅನ್ನುವಂತ ಹೋರಾಟವನ್ನು ಮಾಡುವಂತ ಕಾರ್ಯಕರ್ತರು ನೀವು ಇಲ್ಲಿ ಕೂತಿದ್ದೀರಾ. ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ. ಬಂಧುಗಳೇ, ಈ ಚುನಾವಣೆ ಒಂದು ನಿರ್ಣಾಯಕ ಚುನಾವಣೆ. ಈ ಚುನಾವಣೆ ಇವತ್ತು ನಡೆಯುವಂಥದ್ದು ಕೇವಲ ನರೇಂದ್ರ ಮೋದಿ ಅವರೊಂದು ಭಾಷಣ ಮಾಡಿದ್ರು, ಕೊನೆಯ ಭಾಷಣ ಪಾರ್ಲಿಮೆಂಟ್ ಅಲ್ಲಿ 400 ಪಾರ್ ಅಂತಂದ್ರು, 400ರ ಗುಡಿ ದಾಟ್ತೀವಿ. ಬಿಜೆಪಿಗೆ ಎಷ್ಟು? 370. ಎನ್ಡಿಎಗೆ ಎಷ್ಟು? 400 ಪಾರ್. ಬಿಜೆಪಿ 370ನೇ ವಿಧಿ ರದ್ದು ಮಾಡಿದಕ್ಕಾಗಿ ಈ ದೇಶದ ಜನ 370 ಸೀಟ್ಗಳನ್ನ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು. ಎನ್ಡಿಎ ನಾವೆಲ್ಲರೂ ಸೇರಿ 400 ಅಂತ ಹೇಳಿದ್ರು. ಇವತ್ತು ನಮ್ಮ ಸುದೈವಶಾತ್ ದೇವೇಗೌಡರಂತ ಹಿರಿಯರು, ಈ ದೇಶದ ಪ್ರಧಾನಿ ಆದಂತವರು, ಅವರು ಕೂಡ ನರೇಂದ್ರ ಮೋದಿಯ ಕಾರ್ಯವೈಖರಿಯನ್ನ ಮೆಚ್ಚಿ, ನರೇಂದ್ರ ಮೋದಿ ದೇಶದಲ್ಲಿ ಮಾಡ್ತಾ ಇರುವಂತ, ವಿದೇಶದಲ್ಲಿ ಮಾಡ್ತಾ ಇರುವಂತ ಎಲ್ಲ ಕೆಲಸಗಳನ್ನ ಮೆಚ್ಚಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಜೋಡಣೆ ಆಗಿದ್ದಾರೆ.
ಇದಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ರಾಜ್ಯದಲ್ಲಿ ಆಡಳಿತ ಮಾಡಿದಂತವರು ಅವರು, ಆದ್ರೂ ನಮ್ಮ ಜೊತೆ ಬಂದಿದ್ದಾರೆ. ಯಾಕಂದ್ರೆ ದೇಶಕ್ಕೆ ಒಳ್ಳೇದಾಗ್ಬೇಕು. ಇವತ್ತು ಒಬ್ಬೊಬ್ರು ಒಂದೊಂದು ಮಾತು ಹೇಳ್ತಾರೆ, ದೇಶಕ್ಕೆ ಯಾರಿಗೆ ಒಳ್ಳೇದಾಗ್ಬೇಕು ಅಂತ ಇಲ್ಲೋ ಅವರು ಉಲ್ಟಾ ಮಾತಾಡ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಬಹಳ ಕೆಟ್ಟದಾಗಿ ಟ್ವೀಟ್ ಮಾಡಿದ್ದಾರೆ ನಿನ್ನೆ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಒಂದೇ ಸವಾಲನ್ನು ಹಾಕಕ್ಕೆ ಇಚ್ಛೆ ಪಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಗೆದ್ದು ಬಂದಿದ್ದೀರಿ ನಿಮ್ಮ ತಂದೆಯ ಆಶೀರ್ವಾದದಿಂದ. ಖರ್ಗೆ ಅನ್ನುವಂತ ಸರ್ನೇಮ್ ಅನ್ನ ಬಿಟ್ಟು ಪ್ರಿಯಾಂಕಾ ಅನ್ನುವಂತ ಹೆಸರಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿ ನೋಡಿ, ಆವಾಗ ನಿಮ್ಮ ಹಣೆ ಬರ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದನ್ನು ನಾವು ಸಾಬೀತು ಮಾಡಿ ತೋರಿಸಬೇಕಾಗಿದೆ. ಹಗುರವಾಗಿ ಮಾತಾಡಬಹುದು, ಆದ್ರೆ ಕೆಲಸ ಮಾಡೋದು ಬಹಳ ದೊಡ್ಡದು. ದೇಶಕ್ಕೆ ಅವತ್ತು ಗೌರವ ಹೇಗಿತ್ತು, ಇವತ್ತು ಹೇಗೆ ಗೌರವ ಇದೆ ಅನ್ನುವಂಥದ್ದನ್ನು ನಾವು ಮಾಡಿ ತೋರಿಸಿದೀವಿ. ನಮ್ಮ ಸರ್ಕಾರ ಮಾಡಿ ತೋರಿಸಿದೆ. ನಾನು ಒಂದೇ ವಿನಂತಿ ಮಾಡುವಂಥದ್ದು, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ, ಈ ಕ್ಷೇತ್ರದಲ್ಲಿ ಜನರಿಗೆ ಸ್ಪಂದನೆ ಆಗ್ತಿಲ್ಲ ಅನ್ನುವಂಥ ಭಾವನೆ ಇದೆ. ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಸಂಘಟನೆ ನಾವು ಒಟ್ಟಾಗಿ. ರವಿ ಅಣ್ಣ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಅವರ ಮನೆಯಲ್ಲಿ ಪೂಜೆ ಇರುವುದಕ್ಕೆ ಬಾರದೆ ಇರಬಹುದು. ನಾನು ಹೇಳಿದ್ದೀನಿ ತಮ್ಮೇಶ್ ಗೌಡ್ರಿಗೆ, ರವಿ ಅಣ್ಣ ಮತ್ತು ತಮ್ಮೇಶ್ ಗೌಡ ಇಬ್ಬರ ಶಕ್ತಿನೂ ಒಟ್ಟಾದ್ರೆ ಈ ಕ್ಷೇತ್ರವನ್ನ ಬಹಳ ದೊಡ್ಡ ಅಂತರದಿಂದ ನಾವು ಗೆಲ್ಬಹುದು ಅನ್ನುವಂಥದ್ದನ್ನು ಹೇಳಿದ್ದೀನಿ. ಅದಕ್ಕಾಗಿ ಇವತ್ತು ಇದು ದೇಶದ ಚುನಾವಣೆ. ನಮ್ಮ ಯಾರ ವೈಯಕ್ತಿಕ ಪ್ರತಿಷ್ಠೆ ಇಲ್ಲ ಇಲ್ಲಿ. ನಾವು ಒಟ್ಟಾಗಿ ಒಂದಾಗಿ ಸಂಘಟನೆ ಮಾಡಬೇಕು. ಒಟ್ಟಾಗಿ ಒಂದಾಗಿ ಯಾರು ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕು. ನಾನು ಒಂದೇ ಭರವಸೆ ಇಲ್ಲಿರುವಂತಹ ಕಾರ್ಯಕರ್ತರಿಗೆ ಕೊಡಬಲ್ಲೆ, ಸಂಘಟನೆ ಇರಲಿ, ಹೋರಾಟ ಇರಲಿ, ಚುನಾವಣೆ ಇರಲಿ, ನಿಮ್ಮ ಜೊತೆ ನಾನು ಒಬ್ಬಳ ಅಕ್ಕನಾಗಿ ಇರ್ತೀನಿ ಅನ್ನುವಂತ ಭರವಸೆಯನ್ನು ನಾನು ಕೊಡಕ್ಕೆ ಇಲ್ಲಿ ಬಂದಿದ್ದೀನಿ. ಇವತ್ತು ಬಹಳ ಖುಷಿಯಾಗಿದೆ. ಬ್ಯಾಟರಾಯನಪುರದಲ್ಲಿ ಕೂಡ ಒಂದು ಚುನಾವಣಾ ಕಾರ್ಯಾಲಯವನ್ನ, ಯಾವ ವಿಧಾನಸಭಾ ಕ್ಷೇತ್ರ ಕೂಡ ಚುನಾವಣಾ ಕಾರ್ಯಾಲಯ ಮಾಡಿಲ್ಲ. ಲೋಕಸಭಾ ಕ್ಷೇತ್ರದಾಗಿದೆ, ಆದ್ರೆ ಇವತ್ತು ಚುನಾವಣಾ ಕಾರ್ಯಾಲಯವನ್ನ ನೀವು ಆರಂಭ ಮಾಡಿದಿರಿ. ಈ ಚುನಾವಣಾ ಕಾರ್ಯಾಲಯ ಕೇವಲ ಲೋಕಸಭೆಯ ಗೆಲುವಿಗೆ ಅಲ್ಲ, ಬರುವಂತ ದಿನಗಳಲ್ಲಿ ಕಾರ್ಪೊರೇಷನ್ ಗೆಲುವಿಗೆ, ವಿಧಾನಸಭೆಯ ಚುನಾವಣೆಯ ಗೆಲುವಿಗೆ ಇದೊಂದು ಅಡಿಪಾಯ ಆಗಬೇಕು, ಇದೊಂದು ನಾಂದಿ ಆಗಬೇಕು. ಆ ರೀತಿಯಲ್ಲಿ ಇವತ್ತು ನಾವು ಪಕ್ಷವನ್ನ ಸಂಘಟನೆ ಮಾಡೋಣ ಅನ್ನುವಂತ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಕಾರ್ಯಾಲಯವನ್ನ ಮಾಡಿದಕ್ಕೆ ಶ್ರಮ ಪಟ್ಟಂತ ಎಲ್ಲರಿಗೆ ಕೂಡ, ಮುಖ್ಯವಾಗಿ ತಮ್ಮೇಶ್ ಗೌಡ್ರಿಗೆ, ರವಿ ಅಣ್ಣನವರಿಗೆ ಮತ್ತೆ ಇಲ್ಲಿರುವಂತ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳಿ, ಈ ಜಾಗ ಕೊಟ್ಟಂತ ಶ್ರೀಧರ್ ರಾವ್ ಮತ್ತು ಗುರುಸ್ವಾಮಿ ಅವರಿಗೆ ಮತ್ತೊಂದ್ಸರಿ ನನ್ನ ವಂದನೆಯನ್ನ ಸಲ್ಲಿಸಿ, ನಿಮ್ಮೆಲ್ಲರಿಗೆ ವಂದನೆ ಸಲ್ಲಿಸಿ ನಾವು ಬರ್ತೀವಿ, ಪದೇ ಪದೇ ಬರ್ತೀವಿ. ಎಲ್ಲರ ಮನೆಗಳಿಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೂ ಹೋಗುದು ಆಗದ ಕೆಲಸ. ಆದ್ರೆ ನಾವು ಎಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದು ಆಶೀರ್ವಾದವನ್ನ ಮಾಡಬೇಕು. ನೀವೇ ಮೋದಿ, ನೀವೇ ಶೋಭಾ ಕರಂದ್ಲಾಜೆ, ನೀವೇ ಅಮಿತ್ ಶಾ, ನೀವೇ ನಡ್ಡಾ ಅವರು. ಈ ಚುನಾವಣೆ ನಮ್ಮ ಕಮಲದ ಚಿಹ್ನೆ. ನಾವು ಜೆಡಿಎಸ್ ಅವರಿರ್ಲಿ, ಕಾಂಗ್ರೆಸ್ ಅವರಿರ್ಲಿ, ಈ ದೇಶದಲ್ಲಿ ಒಂದು ಒಳ್ಳೆಯ ಸರ್ಕಾರವನ್ನ, ಒಳ್ಳೆಯ ಪ್ರಧಾನಮಂತ್ರಿಯನ್ನ, ಮುಂದಿನ ಭವಿಷ್ಯದ ಭಾರತವನ್ನ ಕನಸನ್ನ ಕಾಣ್ತಾ ಇರುವಂತ 2047ಕ್ಕೆ ಭಾರತವನ್ನ ವಿಶ್ವಗುರು ಮಾಡಬೇಕನ್ನುವಂತ ಕನಸನ್ನು ಹೊತ್ತಂತ ಪ್ರಧಾನಮಂತ್ರಿ ಅವರಿಗೆ ನಿಮ್ಮೆಲ್ಲರ ಬೆಂಬಲ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ದಯಮಾಡಿ ಕೆಲಸ ಮಾಡಿ. ನಿಮ್ಗೆ ಎಷ್ಟು ಸಮಯ ಸಿಗುತ್ತೋ ಬೆಳಿಗ್ಗೆ ಸಂಜೆ, ನೀವೆಲ್ಲರೂ ಉದ್ಯೋಗದಲ್ಲಿರುವವರು ನಮ್ಗೆ ಗೊತ್ತಿದೆ, ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಮಾಡುವಂತವರು. ಆದ್ರೆ ಬೆಳಿಗ್ಗೆ ಮತ್ತು ಸಂಜೆ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ, ಭಾರತೀಯ ಜನತಾ ಪಾರ್ಟಿಯ ಮೂಲಕ ಮೋದಿ ಸಲುವಾಗಿ, ಮೋದಿ ಮೂಲಕ ದೇಶದ ಸಲುವಾಗಿ ಕೆಲಸ ಮಾಡಕ್ಕೆ ನೀವೆಲ್ಲರೂ ಕೂಡ ಸಮಯ ಕೊಡಬೇಕು. ನಿಮ್ಮ ತನ ಮನ ಧನ ಎಲ್ಲವನ್ನು ಕೊಟ್ಟು ಈ ಬಾರಿ ಮತ್ತೊಂದ್ಸಾರಿ ಮೋದಿಯ ಬಾಯಲ್ಲಿ ಬಂದಂತೆ 400 ಪಾರನ್ನ ಮಾಡಬೇಕನ್ನುವಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಜೋರಾಗಿ ಒಂದ್ಸರಿ ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಕಮಲದ ಚಿಹ್ನೆಗೆ, ಕಮಲದ ಚಿಹ್ನೆಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.